ತಿಂಬಾರ್ಬಿಟ್ಟು ಕೊಡಲಿ ಬೇಡ ಅಂತ ನಾನು ಇವಾಗ ಅದನ್ನೇ ಹೇಳೋದು ಪ್ರೆಸ್ ಮೀಟ್ ಮಾಡಿ ಕೋಲಾರಲ್ಲಿ ಮಾಡ್ತೀವಿ ತಿರುಗಿ ಬಿಡಲ್ಲ ಇದ್ದಾರೆ ನಮ್ಗೆ ಜಿಲ್ಲೆ ಇದೆಯೇ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಟೀಮನ್ನು ಮಾಡಿದ್ದೀವಿ ಅವ್ರು ಏನಾದ್ರು ಅನ್ಕೊಳ್ಳಿ ಅವ್ರಿಗೇನು ಗೊತ್ತಾ ವರ್ಕರ್ಸ್ಗೆಲ್ಲ ಅನ್ಯಾಯ ಆಗೋಗ್ತಾ ಇದೆ ವರ್ಕರ್ಸ್ಗೆಲ್ಲ ವರ್ಕರ್ಸ್ಗೆ ಬೇಡ ಇವಾಗ ಮನೆ ಅಂತ ಆಫೀಸಲ್ಲಿ ಹೋಗೋಕ್ಕೆ ಆಫೀಸಲ್ಲಿ ಹೋಗುತ್ತೆ ಎಲ್ರಿಗೂ ಹೋಗುತ್ತೆ ವರ್ಕರ್ಸ್ಗೂ ಅನ್ಯಾಯ ಆಗ್ತಾ ಇದೆ ಅದು ವರ್ಕರ್ಸ್ಗೂ ಅನ್ಯಾಯ ಫಲನ್ಗಳು ಅದೇ मौसम बड़ा सुहाना लगे मैं एक शाम चुरा लूं अगर बुरा न लगे और तुम्हारे बस में अगर हो तो भूल जाना मुझे तुम्हें भुलाने में शायद मुझे जमाना लगे ಬಾಳಲ್ಲಿ ಬಡಿವಾರ ಬೇಕೇ ನೀನಿತ ಕಾಯ ನಿನ ಕೈಲಿ ಮಾಯ ಆಗೋದು ನಾ ಕಾಣೆನೆ ನೀಡು ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ. ಸಂಘಟನೆಯ ಚಂದ್ರಕಾರ ಹುಲಿ ಗರ್ಜನೆಯ ನೇತಾರಾಗಿರ್ತಕ್ಕಂಥ ನಮ್ಮ GR ಶಿವಶಂಕರ್ ಸರ್ ಅವರಿಗೆ ನಮ್ಮ ಹೃತ್ಪೂರ್ವಕವಾದ KGF ತಾಲೂಕಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನೆಚ್ಚಿನ ನಾಯಕಿಯಾಗಿರ್ತಾರ ನಾಗರತ್ನಕ್ಕ ಅವರು ಬಂದಿದ್ದಾರೆ. ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳೊಂದಿಗೆ ವೇದಿಕೆಯನ್ನು ಆಹ್ವಾನಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನೆಚ್ಚಿನ ಒಯ್ದು ಉಗುದು ಒಬ್ಬರಿ ನಮಗೆ ಇದುವರೆಗೂ ತಂದಿರ್ತಕ್ಕಂತಹ ನಮ್ಮ ರಾಜ್ಯದ SLC ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸಂತೋಷರವರನ್ನ ವೇದಿಕೆಗೆ ಆಹ್ವಾನಿಸ್ತಾ ನಮ್ಮ ಜಿಲ್ಲೆಯ ಕೋಲಾರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ
ಲೇಟಾಗಿ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸತಕ್ಕಂಥ ನನ್ನ ನೆಚ್ಚಿನ ಸಹಪಾಠಿಗಳಿಗೆ ಮತ್ತು ಅಂಗನವಾಡಿ ಟೀಚರ್ಸ್ ಕಾರ್ಯಕ್ಕೆ ನಾನು ಹೃದಯಪೂರ್ವಕ ಅದನ್ನ ನಿಮ್ಮಲ್ಲಿ ಇವಾಗ ಹೇಳ್ತಾ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ರಾಜ್ಯದ ಕಾರ್ಯದರ್ಶಿಯಾದಂತಹ ನಮ್ಮ ನಾಯಕಿಯಾದಂತಹ ಒಳ್ಳೆಯ ಹಿನ್ನುಡಿಗಳನ್ನು ನಮ್ಗೆ ಹೇಳಿ ಸಂಘಟನೆ ಬಗ್ಗೆ ಒಳ್ಳೆ ಮಾಹಿತಿ ಕೊಡ್ಬೇಕಂತ ಹೇಳಿ ಕೋರ್ತಾ ಇದ್ದೀನಿ. ನಾಗರತ್ನ ಎಲ್ಲರಿಗೂ ನಮಸ್ಕಾರ. 1980ರಲ್ಲಿ ನಾನು ಸಂಘಟನೆಗೆ ಬಂದಿದ್ದು. ಆ ಕಾಲದಿಂದ ಈ ಕಾಲದವರೆಗೂ ಎಷ್ಟು ವರ್ಷ ಆಯಿತು? 46 ವರ್ಷ ಆಯಿತು. ಆ ಕಾಲದಿಂದ ಅದೇ ಸಂಘಟನೆಯಲ್ಲಿ ಹಾಗೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಫಸ್ಟು ನಮ್ಮ ಕೋಲಾರ ಜಿಲ್ಲೆನೇ ಸೇರಿದ್ದು ಚಿಕ್ಕಬಳ್ಳಾಪುರ. ಆಗ ಫಸ್ಟು ಚಿಕ್ಕಬಳ್ಳಾಪುರದಲ್ಲೇ ಆಗಿದ್ದು ಯೋಜನೆ. ನಂತರ ಎಲ್ಲ ಕಡೆನೂ ಆಯಿತು. ಈಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಯಿತು. ನಿನ್ನೆಯಿಂದ ನಮ್ಮ ಕೆಲವು ವರ್ಕರ್ಸು ನಮಗೆ ಒಂದು ವಿಷಯನ ಹೇಳಿದ್ರು. ಅದನ್ನು ನಾನು ಬರೋ ಪ್ರಭಾನ ಕೇಳಿದೆ, ಏನು ಪ್ರಭಾ ಇದು ಅಂತ. ಆದರೆ ಇವಾಗ ಅದ್ರ ಬಗ್ಗೆ ನಾವು ಹೋರಾಟ ಮಾಡುವಂಥ ಸ್ಥಿತಿ ಬಂದೆ. ಅಂದರೆ ಒಂದು ಬಗೆಹರಿಸ್ಕೊತಾ ಇದ್ದೀವಿ ಅಂದರೆ ಇನ್ನೊಂದು ಹೊಸ ವಿಷಯ ಹುಡ್ತಾ ಇರುತ್ತೆ ಅಂತ 2019ರಲ್ಲಿ ಕೆಲವು ಅಂಗನವಾಡಿಗಳನ್ನು ರಾಜ್ಯ ಸರ್ಕಾರ ಮಾಡ್ತಂತೆ. ಅದೇನು ನನಗೆ ಅಷ್ಟು ನೆನಪಿಲ್ಲ. ಎಷ್ಟು ರಾಜ್ಯಕ್ಕೆ ಒಂದು 40-50 ಕೊಟ್ಟಿತ್ತು ಅನಿಸುತ್ತೆ. ಆ ಅಂಗನವಾಡಿ ಕೇಂದ್ರಗಳು ಕೇಂದ್ರ ಸರ್ಕಾರದ ಮನ್ನಣೆ ಇಲ್ಲ. ಅಂದರೆ ಪಕ್ಕದ ಅಂಗನವಾಡಿ ಕೇಂದ್ರದಕ್ಕೆ ಆಹಾರ ಪದಾರ್ಥಗಳು ಪೂರೈಕೆ ಆಗುತ್ತೆ, ಇವ್ರಿಗಾಗಲ್ಲ ಅಂತ. ಆ ಒಂದು ವರ್ಕರ್ಸ್ ಪಾಪ ಅವಳಿಗೆ ಅದೆಷ್ಟು ಫೀಲ್ ಆಯಿತು ಏನೋ, ಬೇಜಾರು ಮಾಡಿಕೊಂಡು ಕೇಂದ್ರ ಸರ್ಕಾರ ಗೌರವಧನ ಜಾಸ್ತಿ ಮಾಡಿದ್ರೆ ನಮಗೂ ಕೊಡಲ್ವಾ ಅಂತ ನನಗೆ ಅದು ಹೊಸದು ಅನ್ನಿಸ್ತು. ಇದೇ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ. ಅಂಗನವಾಡಿ ಕೇಂದ್ರಗಳು ಕೇಂದ್ರದಿಂದ ಅಂದರೆ ಆಫೀಸಲ್ಲಿ ಹೇಳಿದ್ದಾರೆ ಅವಳಿಗೆ, ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದ್ರೆ ನಿಮಗೆ ಬರಲ್ಲ ಅಂತ ಏನೋ ಹೇಳಿದ್ದಾರೆ. ಅವಳು ಅದನ್ನೇ ಒಂದು ದೊಡ್ಡ ಫೀಲ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ರು. ಆದರೆ ಅದು ಹಂಗೆ ಆಗೋಕ್ಕೆ ಅವಕಾಶ ಇಲ್ಲ. ಆ ಥರ ಏನಾನ ಆದರೆ ನಮ್ದು ಯಾವಾಗಲೂ ಇದ್ದೇ ಇದೆ ಹೋರಾಟ. ಎಲ್ಲ ಹೋರಾಟದಲ್ಲೇ ಪಡ್ಕೊಳ್ಳೋ ನಾವು ಇದನ್ನು ಆ ಅವಧಿಯಲ್ಲಿ ಯಾರು ಬಂದಿದ್ದಾರೆ ನಮ್ಮ ಹೆಣ್ಮಕ್ಳು, ಅವರು ಕೂಡ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ನಿಮ್ಮೆಲ್ಲರ ಪರ್ಮಿಷನ್ ತೊಗೊಂಡು ಮತ್ತು ರಾಜ್ಯ ಸಂಘದಲ್ಲೂ ಆ ವಿಷಯನ ಚರ್ಚೆ ಮಾಡಿ ಮುಂದಿನ ಅದಕ್ಕೆ ಒಂದು ಹೋರಾಟವನ್ನು ಮಾಡೋಣ. ನಿವೃತ್ತಿ ವೇತನ ಈಗ 50 ವರ್ಷ ಆಯಿತು. ಯೋಜನೆಯಾಗಿ 50 ವರ್ಷ ಆಯಿತು, ಇನ್ನೂ ಏನೂ ಆಗಿಲ್ಲ. ನಿವೃತ್ತಿ ಯೋಜನಾ ನಮ್ಮ ಹೋರಾಟದ ನಂತರ ನಾವು ಪಡ್ಕೊಳ್ಳೋಕೆ ಮುಂಚೆ ನಾವು ರಿಟೈರ್ಡ್ ಆದರೆ ಮುಂದಿನ ತಿಂಗಳು ನಮಗೇನೂ ಇರೋದಿಲ್ಲ, ₹1 ಕೂಡ ಇರೋಲ್ಲ. ಆದರೆ ನಮಗೆ ಈಗ ಈ ಸಂಧ್ಯಾ ಸುರಕ್ಷಾ ಎಲ್ಲ ಕೊಡ್ತಾರಲ್ಲ, ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ ಎಲ್ಲ ₹1200 ಏನು ಕೊಡ್ತಾರೆ, ಅದನ್ನು ಕೊಡಬೇಕು ನೀವು ಅಂತ ನಾನು ನಮ್ಮ ಮಂತ್ರಿಗೆ ಒಂದು ಮೀಟಿಂಗಲ್ಲಿ ಹೇಳಿದೆ. ಅವ್ರು ಒಪ್ಕೊಂಡ್ರು. ಆದರೆ ಅವ್ರದ್ದೇ ಆದಂಥ ಯಾವುದೋ ಲೋಕದಲ್ಲಿ ವಿಹರಿಸ್ತಾ ಇರ್ತಾರೆ. ನಾವು ಹೇಳಿದೆಲ್ಲ ಅಲ್ಲೇ ಮರ್ತೋಗಿರ್ತಾರೆ ಅನಿಸುತ್ತೆ. ಅದು ಈಗ ನಾವು ಸದ್ಯಕ್ಕೆ CMನ ನೋಡಬೇಕಾದಂಥ ಪರಿಸ್ಥಿತಿ ಬರಬೇಕೀಗ. ಯಾಕೆಂದರೆ ನಮ್ಮ ಗ್ರ್ಯಾಚ್ಯುಟಿ ಕೊಡಬೇಕು ಅಂದರೆ CM ಒಪ್ಕೋಬೇಕು. ಅಷ್ಟರಲ್ಲಿ ಈ ಒಂದು 15 ದಿವಸ ಏನಿದೆ ಬಜೆಟ್ ಮುಂಚೆ ಒಂದ್ಸತಿ ಅವ್ರನ್ನ ಭೇಟಿ ಮಾಡಿದಾಗ ಈ ಒಂದು ಬೇಡಿಕೆನೋ, ಈ ಸಂಧ್ಯಾ ಸುರಕ್ಷಾ ಯೋಜನೆ ಯಾರು ಬರುತ್ತೆ ಅಂದರೆ 65 ವರ್ಷ ಆಗೋರು ಬರುತ್ತೆ. 65 ವರ್ಷದ ಒಳಗಡೆ ಇರೋರಿಗೆ ಬರೀ ₹800 ಬರುತ್ತೆ. ₹800ಗೆ BP ಶುಗರ್ ಮಾತ್ರೆ ಕೂಡ ಬರಲ್ಲ. ಈಗ ಅಷ್ಟು ಜಾಸ್ತಿ ಆಗಿದೆ. ಅದು 600 ಬರೋದು, 800 ಇಲ್ಲ, 600 ಬರುತ್ತೆ, 800 ಬರುತ್ತೆ. ಆದ್ದರಿಂದ ನಾವು ಕೇಳೋದು ಇಷ್ಟೇ, ನಾವು ಇವತ್ತು ರಿಟೈರ್ಡ್ ಆದರೆ ಸರ್ಕಾರನೇ ಆ ಇಲಾಖೆಗೆ ಅಂದರೆ ತಾಲೂಕು ಆಫೀಸಿಗೆ ಏನು ಮಾಹಿತಿ ಕೊಡಬೇಕು ಅದೆಲ್ಲ ಕೊಟ್ಟು ನಮಗೆ ರಿಲೀವ್ ಲೆಟ್ರ್ ಜೊತೆಯಲ್ಲಿ ಅದು ಒಂದು ಲೆಟ್ರ್ ಕೊಡಬೇಕು. ಮುಂದಿನ ತಿಂಗಳು ನಿಮಗೆ ಈಗ ಬರುತ್ತೆ ಅಂತ ಕೊಡಬೇಕು. ಇಲ್ಲಾಂದರೆ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ನಮ್ಮ ಮಿನಿಸ್ಟ್ರ್ ಹತ್ರ ನಾವು ಮೊನ್ನೆ ಮಾತಾಡಿದಾಗ ಅವರು ಖಂಡಿತ ಇದನ್ನು ಮಾಡೋಣ ಅಂತ ಹೇಳಿದ್ದಾರೆ. ಈಗ ಅವ್ರು ಮಾಡಲಿಲ್ಲ ಅಂದರೆ ಬಜೆಟ್ ಮುಂಚೆ ಅಥವಾ ಬಜೆಟ್ ಆದಮೇಲೆ ನಾವು ಮತ್ತೆ ಒಂದು ಹೋರಾಟವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲ ರಾಜ್ಯದ ಎಲ್ಲ ಕಾರ್ಯಕರ್ತರನ್ನು ಸೇರಿಸ್ಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡೋಣ. ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ, ನಿಮ್ಮೆಲ್ಲರ ಸಹಕಾರ ಯಾವಾಗಲೂ ಇದೇ ರೀತಿ ಇರಲಿ ಅಂತ ನಾನು ಮಹಾಮಂತ್ರಿಗ ಮಾತಾಡಿದ್ದಾರೆ. ನಮ್ಮ KJP ಇಂದ ಇವಾಗ ನಾವು ಫಸ್ಟ್ ಪಾಯಿಂಟ್ ಇರ್ತಾರೆ ಏನಂದರೆ ವರ್ಕರ್ಸ್ದು ಇನ್ನೊಂದು ಇರಲ್ಲ. ಇವಾಗ ನಮ್ಮ ಫಲಾನುಭವಿಗಳಿಗೆ ದನಗಳ ಆಹಾರ ಕೊಡ್ತಾ ಇದ್ದಾರೆ. ಆ ದನಗಳ ಆಹಾರ ನಿಲ್ಲಿಸಬೇಕು, ಒಳ್ಳೆ ಆಹಾರ ಕೊಡಬೇಕು ಅಂತ ನಮ್ಮ KJPಯಿಂದ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ. ಅದನ್ನೇ ಪಾಯಿಂಟ್ ಇಟ್ಟು ನಾವು ಸ್ಟ್ರೈಕ್ ಮುಖಾಂತರ ಕೂಡ ಇನ್ಮೇಲೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಇವತ್ತೇ ಅದರ ಪಾಯಿಂಟ್ ಹಾಕಿ ನಮ್ಮ ಅಧ್ಯಕ್ಷರು ಕೂಡ ಇವಾಗ ಆ ಪಾಯಿಂಟ್ ಹೇಳಿ ಕೊಡ್ತಾ ಇದ್ದೀವಿ. ನಾವು ಯಾವುದೇ ಇದರಲ್ಲಿ ದನಗಳ ಆಹಾರ ಇದರಿಂದ ಅಧಿಕಾರಿಗಳಿಗೆ ನಷ್ಟ ಇಲ್ಲ, ಅನ್ಯಾಯ ಆಗ್ತಾ ಇರೋದು ಫಲಾನುಭವಿ ಮಕ್ಕಳಿಗೆ ಮಾತ್ರ ಅನ್ಯಾಯ ಆಗ್ತಾ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಆಹಾರ ಬೇಡ ಅಂತ ಅಂದ್ಬಿಟ್ಟು ಅಂತ ಈ ಸಲ ಸ್ಟ್ರೈಕ್ ಮಾಡಿದಾಗ ಕಡ್ಡಾಯವಾಗಿ ನಾವು ಅದನ್ನು ಒತ್ತಾಯದ ಮೇಲೆ ಒತ್ತಾಯ ಮಾಡಿ ಅದನ್ನೇ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀವಿ. ನಮ್ದು ಅದೇ ಪಾಯಿಂಟ್. ನಮಗೆಲ್ಲ ನಾವು ಬೇರೆಲ್ಲ ನಾವು ಮಾಡ್ಕೊಡ್ತೀವಿ. ಫಲಾನುಭವಿಗಳಿಂದ ನಾವಿದ್ದೀವಿ. ಫಲಾನುಭವಿಗಳೇ ಏನು ಪೌಷ್ಟಿಕ ಆಹಾರ ಅಂತ ದನಗಳ ಆಹಾರ ತಾನೇ ಕೊಡ್ತಾ ಇರೋದು ಇವಾಗ, ಹೌದಾ ಅಲ್ವಾ? ಮತ್ತೆ ಸುಮ್ಮನೆ ಇದ್ದೀರಿ ಹೇಳ್ರಿ ಜೋರಾಗಿ. ಒಳ್ಳೆ ಆಹಾರ ಮಕ್ಕಳು ಬೇಕು ತಾನೇ. ಅದಕ್ಕೆ ಒಳ್ಳೆ ಆಹಾರ ಕೊಡಬೇಕು.
ಮಕ್ಕಳು ಫಲಾನುಭವಿಗೆ ನ್ಯಾಯ ಮಾಡೋಣ ನಾವು. ನಮ್ಮದು ಯಾವಾಗಲೂ ಇದ್ದೇ ಇರುತ್ತೆ, ಮಾಡ್ಕೊತಾನೆ ಇದ್ದೀವಿ ನಾವು. 50 ವರ್ಷದಿಂದ ಇದು ಪ್ರಾಜೆಕ್ಟ್ ಆಗಿದೆ. ಈ ಆಹಾರ, ದನಗಳ ಕತ್ತಿ ತಿನ್ನೋ ಆಹಾರ ಯಾವಾಗಲೂ ಯಾವ ಸರ್ಕಾರ ಈ ಸರ್ಕಾರ ಇದನ್ನು ಅನ್ಯಾಯವಾದರೆ ಅವ್ರಿಗೆ ಏನು ಅನಿಸ್ತಾ ಇದೆ ಗೊತ್ತಿಲ್ಲ. ಅವ್ರಿಗೂ ತಿಂದು ನೋಡಿ ಕೊಡಿ, ಈ ಸಲ ಕೇಳೋಣ. ಆದಾಗ ನಿಮ್ಮ ಸಹಕಾರ ಎಲ್ಲ ಬೇಕು, ಎಲ್ಲರೂ ಭಾಗವಹಿಸ್ಬೇಕು. ಇದಕ್ಕೆಲ್ಲ ಇವಾಗ ಸ್ಟ್ರೈಕ್ ಬೇರೆ ಇದಕ್ಕೆಲ್ಲ ಇಟ್ಕೊಳ್ತೀವಿ ನಾವು, ಗ್ರಾಜ್ಯುಟಿಯಿಂದ ಬೇರೆ ಇದಕ್ಕೆಲ್ಲ. ಮನೆಯೆಲ್ಲ KGF ಅವರೆಲ್ಲ ಕರೆಕ್ಟಾಗಿ ಬಂದಿಲ್ಲ, ನೀವೆಲ್ಲ ಭಾಗವಹಿಸ್ಬೇಕು. ನಿಮ್ಮ ಬೇಡಿಕೆ ಈಡೇರಬೇಕು, ಎಲ್ಲರೂ ಭಾಗವಹಿಸ್ಬೇಕು. ಇವತ್ತು ನೋಡಿ ಕೆಲವರೆಲ್ಲ ಕೆಲವರೆಲ್ಲ ಬಂದಿಲ್ಲ. ನಾವು ಏನೋ ಕಾರ್ಯಕ್ರಮ ನಿಮ್ಗೋಸ್ಕರ ಇಟ್ಕೊಂಡಿದ್ರೆ ನೀವೇ ಕೆಲವರೆಲ್ಲ ಬಂದಿಲ್ಲ ಅಂದರೆ ನಮ್ಗೆ ಬೇಜಾರಾಗುತ್ತೆ. ನೀವು ಯಾರು ಬಂದಿಲ್ಲ ಅವ್ರ ಗಮನಕ್ಕೆ ತನ್ನಿ. ಇವತ್ತು ಏನಾಗಿದೆ ಆ ವಿಷಯಗಳ ಬಗ್ಗೆ ಹೇಳಿ, ತಿಳುವಳಿಕೆ ಹೇಳಿ ಅವ್ರಿಗೆ ಇನ್ಮೇಲೆ ಈ ರೀತಿ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಬರೋಕ್ಕೆ ಹೇಳಿ. ಆಯಿತಾ? ಕಡಿಮೆ ಜನಗಳು ತಿನ್ನೋದೇ ಅಲ್ಲ, ದಯವಿಟ್ಟು ದನಗಳು ತಿನ್ನೋಕೆ ಅದು ಬರೋದು. ಅದನ್ನ ಹೇಳಿದಲ್ಲ ಅಕ್ಕ, ಅದನ್ನ ನಾವು ಸಾರ್ ಗಮನಕ್ಕೆ ತರ್ತೀವಿ. ಅದೇ ರೀತಿ ಆಗ ಈಗ ಜಿಲ್ಲಾ ಕಾರ್ಯದರ್ಶಿ ಆದಂತಹ ನಮ್ಮ ಪ್ರಭಾಕರ್ ಅವರು ಕೆಲವು ದಿನಗಳಿಗೆ ಹೇಳ್ಬೇಕಂತ ಹೇಳ್ಕೊಳ್ಬೇಕಾಗಿತ್ತು. ಆಹಾರ ಅದು ಫಲಾನುಭವಿಗೆ ಹೇಳಿದ್ರೆ ಫಲಾನುಭವಿ ತಗೊಂಡೋಗ್ಬಿಟ್ಟು ದನಗಳಿಗೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಾನೆ. ಅದು ಮತ್ತು ಮಕ್ಕಳಿಗೆ ತಿನ್ನಕ್ಕೆ ತಾನೇ ಕೊಡಬೇಕು ಸರ್ಕಾರ. ಜನಕ್ಕೆ ಅವ್ರಿಗೆ ಅವ್ರ ಮಕ್ಕಳಿಗೆ ತಿನ್ನಕ್ಕೆ ಕೊಡಲಿ, ಫಸ್ಟ್ ಅವ್ರು ತಿನ್ಕೊಳ್ಳಿ. ಇಲ್ಲಿ ವೇದಿಕೆಯಲ್ಲಿ ನೆರೆದಿರುವಂತಹ ರಾಜ್ಯಾಧ್ಯಕ್ಷರೇ ಹಾಗೂ ರಾಜ್ಯ ಕಾರ್ಯದರ್ಶಿಯವರೇ ಮತ್ತು ಜಿಲ್ಲಾ ಅಧ್ಯಕ್ಷರೇ ಹಾಗೂ ಈ ಭಾಗದ ಪದಾಧಿಕಾರಿಗಳೇ, ಈ ದಿನ KGF ಅಲ್ಲೇ ಮೊದಲನೇ ಕಾರ್ಯಕ್ರಮ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಈ ಕಾರ್ಯಕ್ರಮಕ್ಕೆ ಯಾಕೆ ಅಂದರೆ ಅಕ್ಕ ಹೇಳಿದ್ರು, ಈಗ ಕೆಲವೊಂದು ಪಾಯಿಂಟ್ಸು ಸಾಹೇಬರು ಗಮನಕ್ಕೆ ತಂದರು. ಮತ್ತು ಕಾರ್ಯದರ್ಶಿಯವರು, ರಾಜ್ಯ ಕಾರ್ಯದರ್ಶಿ ಹೇಳಿದರು, ಗೋಧಿ ಅಕ್ಕಿ ಬಗ್ಗೆ ಮಾತಾಡಿದ್ರು. ರಾಜ್ಯ ಸರ್ಕಾರ 2019ರಲ್ಲಿ ಕೆಲವೊಂದು ಕೊಳಚೆ ಪ್ರದೇಶದಲ್ಲಿರುವಂತಹ ಏರಿಯಾಗಳಿಗೆ ಅದಕ್ಕೆ ಕೆಲವು ಅಂಗನವಾಡಿಗಳನ್ನು ಸ್ಥಾಪನೆ ಮಾಡಿದ್ರು. ಕೋಲಾರದಲ್ಲೂ ಸಹ ಮೊನ್ನೆ ಇದೇ ಚರ್ಚೆ ಆಯಿತು. ಕೋಲಾರದಲ್ಲೂ 10 ಅಂಗನವಾಡಿಗಳು ಸ್ಥಾಪನೆ ಆಗಿದ್ದಾವೆ. ಆದರೆ ಅವ್ರಿಗೆ ಸ್ಟಾರ್ಟಿಂಗ್ ಬಂದಾಗ ಮೊಬೈಲ್ ಕೊಡಲಿಲ್ಲ. ನಿಮಗಿಲ್ಲ, ಪಕ್ಕ ಸೆಂಟ್ರ್ ಅವ್ರ ಹತ್ರ ಎಲ್ಲ ಬೆನಿಫಿಷಿಯರಿನ ಫೀಡ್ ಮಾಡಿ ಅಂತ ಹೇಳಿದರು, ದಾಖಲೆ ಮಾಡಿ ಅಂತ. ಆವಾಗ ಅವ್ರ ಪಾಪ ಎಲ್ಲ ಪಕ್ಕ ಸೆಂಟ್ರ್ಗಳಲ್ಲಿ ಹೋಗಿ ಎಲ್ಲ ಫಲಾನುಭವಿಗಳನ್ನ ದಾಖಲೆ ಮಾಡಿದ್ರು. ನಂತರ ಏನು ಮಾಡಿದ್ರು, 2ನೇ ಬಾರಿಗೆ ಸಿಮ್ಮು ಮೊಬೈಲ್ ಕೊಟ್ಟರು. ಆವಾಗ ಎಲ್ಲ ಆ ಮೊಬೈಲಿಂದ ಮತ್ತೆ ಎಲ್ಲ ಈ ಮೊಬೈಲ್ಗೆ ಎಲ್ಲ ಫೀಡ್ ಮಾಡಿದ್ರು. ಎಲ್ಲ ದಾಖಲೆ ಮಾಡಿಕೊಂಡು OTP ತಗೊಂಡ್ರು, 2 ಬಾರಿ ತಗೊಂಡ್ರು. ಮತ್ತೆ ಈಗ ನಿಮ್ಗೆ ಅಕ್ಕಿ ಗೋಧಿ ಬರ್ತಾ ಇಲ್ಲ. ಇದು ರಾಜ್ಯ ಸರ್ಕಾರದ ಅಂಗನವಾಡಿ ಕೇಂದ್ರಗಳಾಗಿರೋದ್ರಿಂದ ಕೇಂದ್ರ ಸರ್ಕಾರದವರು ಅಕ್ಕಿ ಗೋಧಿ ಕಳಿಸ್ತಾ ಇಲ್ಲ. ಆದ್ದರಿಂದ ಮತ್ತೆ ನೀವು ನಿಮ್ಗೆ ಬೇಕಾಗಿರುವಂತಹ ಹತ್ರ ಸೆಂಟ್ರು ಮತ್ತು ಹತ್ರ ಕೇಂದ್ರಗಳು ಫಲಾನುಭವಿಗಳು ಎಲ್ಲಿ ಕಡಿಮೆ ಇರ್ತಾರೋ ಅಂಥ ಕಡೆ ನೀವು ಫಲಾನುಭವಿಗಳನ್ನು ದಾಖಲೆ ಮಾಡಿ 3 ರಿಂದ 6 ವರ್ಷ ಮತ್ತು ಗರ್ಭಿಣಿ ಬಾಣಂತಿಯರು ದಾಖಲೆ ಮಾಡಿ OTP ತಗೊಳ್ಳಿ ಅಂತ ನಮ್ಮ ಕೋಲಾರದಲ್ಲಿ ಹೇಳಿದರು. ಆಗ ನಾವೆಲ್ಲ ಹೋಗಿ ಯಾಕೆ ಈ ಥರ ಮಾಡ್ತಾಯಿದ್ದೀರಾ, ವರ್ಕರ್ಸ್ಗೆ ಕಾರ್ಯಕರ್ತೆಯರಿಗೆ ತೊಂದರೆ ಕೊಡ್ತಾ ಇದ್ದೀರಾ, ಹೀಗೆಲ್ಲ ಮಾಡಬೇಡಿ, ತೊಂದರೆ ಆಗುತ್ತೆ, ಅವ್ರಿಗೂ ಕಷ್ಟ. OTP ಒಂದು ಸಾರಿ ಈಗೆಲ್ಲ ಫೇಕ್ OTPಗಳು ಅಂತ ಮೆಸೇಜ್ ಬರ್ತಾ ಇದೆ. ಆಗ ಏನು ಮಾಡ್ತಾರೆ ಬೆನಿಫಿಷರೀಸು, ಏನಕ್ಕಮ್ಮ ಎಷ್ಟು ಸಾರಿ ನೀನು OTP ತಗೊತೀಯ ಅಂತ ಕಾರ್ಯಕರ್ತೆಯರನ್ನೇ ಹೆಂಗಂದ್ರೆ ಹಂಗೆ ಮಾತಾಡೋ ಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಆಗೋದಿಲ್ಲ ಅಂದಿದ್ದಕ್ಕೆ ನಮ್ಮ ಯೋಜನಾಧಿಕಾರಿಗೆ ಕರೆದುಬಿಟ್ಟು ನಮ್ಮ ಯೂನಿಯನ್ಗಳಿಲ್ಲ 3 ಯೂನಿಯನ್ ಕರೆದು ಈ ಥರ ಇದೆ, ಆದೇಶ ಬಂದಿದೆ, ಆದ್ದರಿಂದ ನಾವು ಶಿಫ್ಟ್ ಮಾಡಲೇಬೇಕು, ಇಲ್ಲಾಂದರೆ ಅವ್ರಿಗೆ ಆಹಾರ ಸಾಮಗ್ರಿಗಳು ಸರಬರಾಜಾಗಲ್ಲ. ಅವ್ರು ಶಿಫ್ಟ್ ಮಾಡಿಕೊಂಡ್ರು OTP ತಗೊಂಡ್ರು ಅವ್ರವ್ರ ಆಹಾರ ಸಾಮಗ್ರಿಗಳನ್ನ ಅವ್ರ ಕೇಂದ್ರದಲ್ಲೇ ನಾವು ಇಳಿಸ್ತೀವಿ, ಇವಾಗ ಸಹಕಾರ ಕೊಡಲೇಬೇಕು ಅಂತೇಳಿ ಸರ್ಕಾರದಿಂದ ಆದೇಶ ಬಂದಿರೋದನ್ನು ನಮಗೆ ತೋರಿಸಿ ನಾವು ಓದಿದ್ರು, ನಾವು ತಗೊಂಡಿದ್ದೀವಿ, ಸಾಹೇಬ್ರ ಗಮನಕ್ಕೂ ತರ್ತೀವಿ. ಸಾಹೇಬ್ರ ಮುಖಾಂತರ ನಾವು ನಮ್ಮ ನಿರ್ದೇಶಕರು ಕಾರ್ಯದರ್ಶಿಗಳ ಹತ್ರ ಚರ್ಚೆ ಮಾಡೋಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಯಾಕೆಂದರೆ 3 ಬಾರಿ OTP ಕೇಳಿದಾಗ ಒಬ್ಬ ವ್ಯಕ್ತಿನ ಮೊಬೈಲ್ ವೆರಿಫಿಕೇಷನ್ಗೆ OTP, FRSಗೆ OTP, ನಂತರ ಮತ್ತೆ ಅವ್ರ ಮನೇಲಿ ಇನ್ನೊಂದು ಫಲಾನುಭವಿ ಇತ್ತಂದ್ರೆ ಅದೇ ನಂಬರ್ಗೆ ಮತ್ತೆ OTP ತಗೊಳ್ಳೋವಾಗ ಒಂಥರ ಕೀಳ್ ಥರ ಮಾತಾಡ್ತಾರೆ ವರ್ಕರ್ಸ್ನ. ಏನು ಹೆಂಗೆ ಎತ್ತ ಎಷ್ಟೊತ್ತಲ್ಲ ಅಷ್ಟೊತ್ತು ಫೋನ್ ಮಾಡ್ತೀರಾ, ನೈಟ್ ಸರ್ವರ್ ಇರುತ್ತೆ, ಬೆಳಗ್ಗೆ ಸರ್ವರ್ ಇರುತ್ತೆ, ಮಧ್ಯದಲ್ಲಿ ಸರ್ವರ್ ಇರಲ್ಲ. ಅವಾಗ ನಾವೇನು ಮಾಡಬೇಕು, ರಾತ್ರಿನೇ ಕೆಲಸ ಮುಗಿಸ್ಬೇಕು. ಹಂಗಾಗಿ ತುಂಬ ಕಷ್ಟ ಆಗಿದೆ. ಅದ್ರ ಬಗ್ಗೆ ಎಲ್ಲನೂ ಅಧ್ಯಕ್ಷ ಹತ್ರ ಚರ್ಚೆ ಮಾಡ್ತೀವಿ. ಮತ್ತು ನಿವೃತ್ತಿ ಆದಂಥವರಿಗೆ ಗ್ರಾಚ್ಯುಟಿ ಬಗ್ಗೆ ಎಲ್ಲ ಹೇಳಿದ್ದಾರೆ.
ಅವ್ರಿಗೂ ಸಹ ಆ ಒಂದೇ ಎರಡೇ ಹೋರಾಟ, ನಿವೃತ್ತಿ, ಗ್ರಾಚ್ಯುಟಿ ಮತ್ತು ಪೆನ್ಷನ್. ಸಾಹೇಬರು ಅದೆರಡು ಗುರಿ ಇಟ್ಕೊಂಡಿದ್ದಾರೆ. ಏನೇ ಮಾಡಿ ಅದನ್ನು ನಾವು ಹೋರಾಟದ ಮುಖಾಂತರವಾಗಿ ಅವ್ರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಸಿದ್ಧವಿದ್ದೀವಿ. ನೀವು ಎಲ್ಲರೂ ಅಷ್ಟೇ ಭಾಗವಹಿಸಬೇಕು ಅಂತ ಹೇಳ್ತಾ ಒಂದು 2 ಮಾತು ಆಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಸಮಸ್ಯೆ ಇರೋದೆಲ್ಲ ನೀಟಾಗಿ ತಂದಿಟ್ಬಿಟ್ರು. ಎಷ್ಟು OTP ಬೇಕು, ಏನು ಬೇಕು, ಏನು ಸಮಸ್ಯೆ, ಬೆಳಗ್ಗೆ ಸಾಯಂಕಾಲ ಎಲ್ಲದನ್ನ ಅಕ್ಕ ಹೇಳ್ಬಿಟ್ರು. ಫುಡ್ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷ ಸಂಪತಕ್ ಅವ್ರು ಹೇಳ್ಬಿಟ್ರು. ಎಲ್ಲ ಸಾಲ್ವು ಎಲ್ಲ ನೋಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನೂ ಏನಾದರೂ ಸಮಸ್ಯೆಗಳೇನಾದರೂ ಇದ್ರೆ ಸಾರ್ನ ನೇರವಾಗಿ ನೀವು ಕೇಳ್ಬೋದು. ಒಬ್ಬೊಬ್ಬರಾಗಿ ಅಲ್ಲೇ ನಿಮಗೆ ಕೇಳ್ಬೋದು. ಅಷ್ಟೇ ಹಣ 8 ರೂಪಾಯಿ ಆಗಿದೆ. ಅಲ್ಲೇ ಸರ್ ಸನ್ಮಾನ ಅವರು ನಿಮ್ಮ ಹತ್ರ ಏನಾದರೂ ಏನೇ ಹೇಳಿದ್ರೆ ಕೂಡ ರೇಟಿಂಗಲ್ಲಿ ಕೊಟ್ಟರೆ ನಾವು ಆ್ಯಕ್ಷನ್ ತಗೊಳ್ಳೋದು. ಇವಾಗಲೇ ರೇಟಿಂಗಲ್ಲಿ ಇಲ್ಲದೆ ನಾವೇನು ಆ್ಯಕ್ಷನ್ ತಗೊಳ್ಳೋದು. ಇರೋಣ ಪ್ರಮಿಳ. ಬಟ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಮ ಏನೇನು ಮಾಡ್ತಾ ಇದ್ದಾರೆ A to Z ಇನ್ಫಾರ್ಮೇಶನ್ ನಮ್ಮ ಹತ್ರ ಬಂದಿದೆ. ಅದ್ರ ಬಗ್ಗೆ ಎಲ್ಲಿ ಮಾತಾಡ್ಬೇಕು ಅದನ್ನ ಮಾತಾಡ್ತೀನಿ. ನಿಮಗೆ ಗೊತ್ತು, ಯಾಕೆಂದ್ರೆ ನಿಮ್ಗೆ ಏನಾಗಿದೆ ಅಂತಂದ್ರೆ ನಾನು ಮಾತಾಡಿದ್ರೆ ಸೂಪರ್ವೈಸರ್ ನನ್ನ ಹೆಸರಲ್ಲಿ ಇದು ಅದಕ್ಕೆ ಬಸವಣ್ಣವರು ದಯವೇ ಧರ್ಮದ ಮೂಲ ಅಂದ್ರು. ಬಲ್ಲ, ಭಯವೇ ಧರ್ಮದ ಮೂಲ. ನಿಮಗೆ ಭಯ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ. ಆದ್ರೆ ಒಂದಂತೂ ಕೆಲವು ಕಡೆ ಇವತ್ತು ನನಗೆ ವ್ಯವಸ್ಥಿತವಾಗಿ ಆಗಿದೆ. ಏನು ಹೋರಾಟ ಮಾಡಬೇಕು ಅನ್ನೋ ಮನೋಭಾವ ಇದೆ. ನನ್ನ ಅವರ ಹೆಲ್ಪರ್ಸ್ ಅವರ ಜೀವನನ ಕಂಪ್ಲೀಟ್ ಸೇವೆ ಮಾಡಿ ಈಗ ನಿವೃತ್ತಿ ಆಗಿದ್ದಾರೆ. ಅವರ ಜೀವನ ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ಮಹಾಮಂಡಿ ನಮ್ಮ ಏನು KGF ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಅದೇ ರೀತಿ ನಮ್ಮ ಜಿಲ್ಲಾ ಪ್ರಾಂತವನ್ನು ಬಳಸ್ತಾ ಇದ್ದ ಕಾರ್ಯಕ್ರಮಕ್ಕೆ मौसम बड़ा सुहाना लगे, मैं एक शाम चुरा लूं अगर बुरा न लगे, और तुम्हारे बस में अगर हो तो भूल जाना मुझे, तुम्हें बुलाने में शायद मुझे जमाना लगे, शायद मुझे जमाना लगे। मौसम बड़ा सुहाना लगे, मैं एक शाम चुरा लूं अगर बुरा न लगे, और तुम्हारे बस में अगर हो तो भूल जाना मुझे, तुम्हें बुलाने में शायद मुझे जमाना लगे, शायद मुझे जमाना लगे।
शाम चुरा लूं अगर बुरा न लगे, और तुम्हारे बस में अगर हो तो भूल जाना मुझे, तुम्हें भुलाने में शायद मुझे जमाना लगे।